ಎಲ್ಲರಿಗೂ ನಮಸ್ಕಾರ. ನಮ್ಮ ತುಮಕೂರಿನಲ್ಲಿ ಸ್ವದೇಶಿ ಮೇಳ ಜನವರಿ 8ರಿಂದ 12ನೇ ತಾರೀಕುವರೆಗೂ ನಡೀತಾ ಇದೆ. ನಮ್ಮ ಸ್ವದೇಶಿ ಮೇಳದ ಕಂಪ್ಲೀಟ್ ಟೂರ್ ತೋರಿಸ್ತೀನಿ, ಬನ್ನಿ. ಎಂಟ್ರೆನ್ಸ್ ಅಲ್ಲೇ ನಿಮಗೆ ಮೇಕ್ ಇಟ್ ಆ್ಯಂಡ್ ಟೇಕ್ ಇಟ್ ಈ ಬೋರ್ಡ್ ಕಾಣುತ್ತೆ. ನಿಮ್ಮ ಕೈಯಾರೆ ದೀಪ, ಹೂಜಿ, ಮಣ್ಣಿಂದು ಯಾವುದಾದ್ರೂ ಕಲಾಕೃತಿ ಮಾಡ್ಬೋದು. 100 ರೂಪಾಯಿ ಪೇ ಮಾಡಿದ್ರೆ ನಿಮ್ಮ ಕೈಲೇ ಮಾಡಿಸ್ತಾರೆ. ನಂತರ ನಮ್ಮ ಪಕ್ಕದಲ್ಲಿ ನೋಡಿ, ನಾಟಿ ಹಸುಗಳು, ದೇಸಿ ಹಸುನ ತಳಿಗಳನ್ನ ಇಟ್ಟಿದ್ದಾರೆ. ನಿಮ್ಮನೇಲಿ ಮಕ್ಕಳಿದ್ರೆ ಮರಿದಲ್ಲೇ ಕರ್ಕೊಂಬನ್ನಿ, ತುಂಬ ಎಂಜಾಯ್ ಮಾಡ್ತಾರೆ ಈ ಹಸುಗಳನ್ನ ನೋಡಿ. ಎಂಟ್ರೆನ್ಸಲ್ಲಿ ರಂಗೋಲಿಯಿಂದ, ಭತ್ತ, ರಾಗಿಯಿಂದ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ರಂಗೋಲಿ ಮಾತ್ರ ಸೂಪರ್ ಆಗಿತ್ತು. ಎಂಟ್ರೆನ್ಸಲ್ಲೇ ನಮಗೆ ಗಣಪತಿ ದರ್ಶನ ಆಗುತ್ತೆ. ಈ ಸ್ವದೇಶಿ ಮೇಳದಲ್ಲಿ 50ಕ್ಕಿಂತ ಹೆಚ್ಚಿನ ಸ್ಟಾಲ್ಗಳಿತ್ತು. ಈ ಮೇಳಕ್ಕೆ ಸೀರೆ ಉಟ್ಕೊಂಡು ಬಂದಿರೋರಿಗೆ ಲಕ್ಕಿ ಡ್ರಾ ಕೂಡ ಇತ್ತು. ನಂತರ ನೋಡಿ, ಎಲ್ಲ ಹೋಮ್ ಮೇಡ್ ನ್ಯಾಚುರಲ್ ಪ್ರಾಡಕ್ಟ್ಸ್, ಯಾವುದೇ ರೀತಿ ಕೆಮಿಕಲ್ಸ್ನ ಬಳಸ್ತಲೇ ಮಾಡಿರುವಂಥ ಪ್ರಾಡಕ್ಟ್ಸ್ ತುಂಬ ಸಿಗುತ್ತೆ. ಸ್ಟಾರ್ಟಿಂಗಲ್ಲೇ ನಮ್ಮ ಪ್ರೀಸಾ ಅವ್ರದ್ದಿತ್ತು. ಇವ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ 1-2 ವರ್ಷದ ಹಿಂದೆಯೇ. ಆ ರೀತಿ ತುಂಬ ಒಳ್ಳೆ ಪ್ರಾಡಕ್ಟ್ಸು, ತುಂಬ ಸ್ಟಾಲ್ಗಳಿತ್ತು. ಆಮೇಲೆ ನೋಡಿ, ಇವೆಲ್ಲ ಬೆಂತಿಕ್ಕೋ ಅಂಥ ಬ್ರಷ್ಗಳು, ಎಲ್ಲ ನಾರಿನ ಬ್ರಷು, ಬಾಡಿ ಸ್ಕ್ರಬ್ಬರು, ಪಾತ್ರೆ ನಾರು, ಪರಿಸರ ಸ್ನೇಹಿ ಉತ್ಪನ್ನಗಳು, ಪೆನ್ಗಳು, ಬಾಟಲ್ಸ್, ಬ್ರಷ್ಗಳು, ಟಂಗ್ ಕ್ಲೀನರು, ಸ್ಟ್ರಾಸು, ತುಂಬ ಒಳ್ಳೆ ಪ್ರಾಡಕ್ಟ್ಸ್ ಎಲ್ಲ ಇತ್ತು. ನೋಡ್ತಾ ಇದ್ರೆ ಕಣ್ಣು ತುಂಬೋಗ್ಬಿಡುತ್ತೆ. ಇಷ್ಟೊಂದೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆಯಾ, ನಮಗೆ ಗೊತ್ತೇ ಇರಲ್ವಲ್ಲ ಅನಿಸುತ್ತೆ. ಅದ್ರ ಜೊತೆಗೆ ಹೆಚ್ಚಾಗಿ ಬಟ್ಟೆ ಶಾಪ್ಗಳಿತ್ತು, ಅಂದರೆ ಕೈಮಗ್ಗದಿಂದ ಮಾಡಿರುವಂತಹ ಬಟ್ಟೆ ಸ್ಟಾಲ್ಗಳಿತ್ತು. 10ಕ್ಕಿಂತ ಹೆಚ್ಚಾಗಿತ್ತು. ತುಂಬ ಕಲೆಕ್ಷನ್ಸು. ನಿಮಗೆ ಹಬ್ಬಕ್ಕೆ ಬೇಕಾಗಿರುವಂಥ ಬಟ್ಟೆ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೇನೋ, ಅಷ್ಟು ಚೆನ್ನಾಗಿತ್ತು ಎಲ್ಲ ಬಟ್ಟೆಗಳು. ಜೊತೆಗೆ ಆರ್ಗ್ಯಾನಿಕ್ ಟೂತ್ ಪೇಸ್ಟು, ಅಂದರೆ ಕೆಮಿಕಲ್ ಇಲ್ದಲೇ ಇರುವಂತಹ ಟೂತ್ ಪೇಸ್ಟ್ಗಳು, ಚಾಪೆ ಇರ್ಬೋದು, ಕೈಯಿಂದ ಮಾಡಿರುವಂತಹ ಪರ್ಸಸ್ಗಳಿರ್ಬೋದು. ಡ್ರೆಸ್ ಮೆಟೀರಿಯಲ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಗ್ರ್ಯಾಂಡ್ ಫಂಕ್ಷನ್ ವೇರ್ ಡ್ರೆಸ್ ಮೆಟೀರಿಯಲ್ಸ್ ಇತ್ತು. ಇನ್ನು ಸ್ವೀಟ್ಸ್ಗೆ ಆರಾಧ್ಯ ಕರದಂಟು ಸ್ವೀಟ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನನಗೆ ಸ್ವೀಟ್ ಅದು ತುಂಬ ಇಷ್ಟ ಆಯಿತು. ಡ್ರೈ ಫ್ರೂಟ್ಸ್ ಸ್ವೀಟು, ಬೆಲ್ಲದ್ದು, ವಿತೌಟ್ ಬೆಲ್ಲ, ಬರೀ ಡ್ರೈ ಫ್ರೂಟ್ಸ್ ಹಾಕಿ, ಹೀಗೆ ತುಂಬ ರೀತಿ ವೆರೈಟೀಸ್ ಇತ್ತು. ಇನ್ನು ಮೇಲ್ಕೋಟೆ ಪುಳಿಯೋಗರೆ ಮಾತ್ರ ಸೂಪರ್ ಆಗಿತ್ತು. ಈ ವಸುಧಾ ಕಂಪ್ನಿದು ಇನ್ಸ್ಟೆಂಟ್ ಸಿರಿಧಾನ್ಯದ ಬಿಸಿಬೇಳೆ ಭಾತ ಸಿಗ್ತಿದೆ, ತುಂಬ ಚೆನ್ನಾಗಿತ್ತು. ಜೊತೆಗೆ ಸ್ಟಿಚ್ಡ್ ಬ್ಲೌಸು, ಪರ್ಸಸ್ ಸಿಗ್ತಾ ಇತ್ತು. ಮರದಿಂದ ತಯಾರಿಸಿರುವಂತಹ, ಅಂದರೆ ಗಾಣದ ಎಣ್ಣೆಗಳು, ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ತುಂಬ ರೀತಿಯ ಎಣ್ಣೆಗಳು ಸಿಗ್ತಾ ಇತ್ತು. ಪರಿಸರ ಸ್ನೇಹಿ ವಸ್ತುಗಳಂತೂ ತುಂಬ ಇದೆ. ಇಷ್ಟೊಂದೆಲ್ಲ ಇದೆಯಾ ಅಂತ ಅನಿಸ್ಬಿಡುತ್ತೆ. ತುಂಬ ಖುಷಿ ಅನಿಸುತ್ತೆ. ಎಲ್ಲ ಪ್ಲಾಸ್ಟಿಕ್ ಫ್ರೀ, ನ್ಯಾಚುರಲ್. ನೆಕ್ಸ್ಟ್ ಈ ಮೇಳದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಈ ಗಾಯತ್ರಿ ಕಲೆಕ್ಷನ್ಸ್ ಅವರ ಈ ಪೇಂಟಿಂಗ್ಸು. ಇದನ್ನು ಹೆಣ್ಮಕ್ಳೇ ಕೈಯಿಂದ ಮಾಡಿರುವಂಥದ್ದಂತೆ. ನಿಜವಾಗ್ಲೂ ಫಿನಿಶಿಂಗ್ ಮಾತ್ರ ಸೂಪರ್ ಆಗಿದೆ. ಮಿಷಿನ್ ಮೇಡ್ ಅನಿಸುತ್ತೆ, ಆ ರೀತಿ ಮಾಡಿದ್ದಾರೆ. ಈ ಕಪ್ಗಳೆಲ್ಲ ಕೂಡ ನಿಮಗೆ ಭತ್ತದ ಹೊಟ್ಟು, ಕೆಲವು ಹೊಟ್ಟುಗಳನ್ನ ಬಳಸಿ ಮಾಡಿರುವಂಥದ್ದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡೋರ್ ಡೆಲಿವರಿ ಕೂಡ ಕೊಡ್ತಾರೆ. ನೆಕ್ಸ್ಟ್ ಸ್ವದೇಶಿ ಮಳಿಗೆ, ಇದರಲ್ಲೂ ಅಷ್ಟೇ ಎಲ್ಲ ಆರ್ಗ್ಯಾನಿಕ್ಕು, ಕೆಮಿಕಲ್ ಫ್ರೀ. ತುಂಬ ರೀತಿಯ ಪ್ರಾಡಕ್ಟ್ಸ್ ಇದೆ. ಅಗರಬತ್ತಿ, ಕರ್ಪೂರ, ಬ್ಯಾಗ್ಸ್, ಪಚ್ಕರ್ಪೂರ ಇರ್ಬೋದು, ನೀಲಗಿರಿ, ಫಿನಾಯಿಲ್ಸ್, ತುಂಬ ರೀತಿಯ ಐಟಮ್ಸ್ಗಳು ಸಿಗುತ್ತೆ. ನೆಕ್ಸ್ಟ್ ಮಿಕ್ಸ್ ಮ್ಯಾಜಿಕ್ ಕಂಪ್ನಿದು ಸಜ್ಜೆ, ಜೋಳ, ರಾಗಿ ಬಳಸ್ಬಿಟ್ಟು ತುಂಬ ಒಳ್ಳೆ ಪ್ರಾಡಕ್ಟ್ಸ್ ಮಾಡಿದ್ರು. ನೋಡಿ, ಇಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ಇದೆ. ಅದ್ರ ಜೊತೆಗೆ ಗುಲ್ಕನ್ ಕೂಡ ನಿಮಗೆ ಸಿಗ್ತಾ ಇತ್ತು. ಫ್ಲೇಕ್ಸ್ ಎಲ್ಲ ಸಿಗುತ್ತೆ, ರಾಗಿ ರವಾ ದೋಸೆ, ಹೀಗೆ ತುಂಬ ರೀತಿ ಹೆಲ್ದಿ ಪ್ರಾಡಕ್ಟ್ಸ್ ಇವ್ರ ಹತ್ರ ಸಿಗುತ್ತೆ. ನೆಕ್ಸ್ಟು ಗ್ರಾಮೀಣ ರುಚಿ ಕಂಪ್ನಿದು ಗ್ರೀನ್ ಟೀಸು, ತುಂಬ ರೀತಿಯ ಒಳ್ಳೆ ಗ್ರೀನ್ ಟೀಸ್ಗಳು ಸಿಗುತ್ತೆ. ಅಂದರೆ ಕಷಾಯಗಳ ಪೌಡರ್ ಎಲ್ಲ ಸಿಗ್ತಾ ಇತ್ತು. ಚಟ್ನಿ ಪುಡಿಗಳು, ಶೇಂಗಾ ಚಟ್ನಿ, ಕರಿಬೇವಿನ ಚಟ್ನಿ, ಹಾಗಲಕಾಯಿ ಚಟ್ನಿ ಪುಡಿ ಇರ್ಬೋದು, ತುಂಬ ರೀತಿಯ ಚಟ್ನಿ ಪುಡಿಗಳು ಸಿಗ್ತಾ ಇತ್ತು. 66 ಬಗೆಯ ನೈಸರ್ಗಿಕ ಆಹಾರ ಪದಾರ್ಥಗಳನ್ನ ಬಳಸ್ಬಿಟ್ಟು ಹೆಲ್ತ್ ಪಿಕ್ಸ್ ಮಾಡಿದ್ದಾರೆ. ಅವರು ಪ್ರೆಸೆಂಟ್ ಮಾಡಿದ ರೀತಿ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ನೋಡಿ, ಎಲ್ಲ ಗ್ಲಾಸ್ ಐಟಮ್ಸಲ್ಲಿ ಫಿಲ್ ಮಾಡಿ ಏನೇನು ಹಾಕಿದ್ದಾರೆ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು. ಕೆಲವು ಪರಿಸರ ಸ್ನೇಹಿ ವಸ್ತುಗಳಿರ್ಬೋದು, ಅಕ್ಯುಪ್ರೆಷರ್ ಪಾಯಿಂಟ್ಸ್ ವಸ್ತುಗಳಿರ್ಬೋದು, ತುಂಬ ವಸ್ತುಗಳಿದೆ, ಹೇಳೋಕ್ಕೆ ಆಗೋದಿಲ್ಲ. ಅದೇ ರೀತಿ ನೇಚರ್ ಸೋರ್ಸ್ ಅವರ ದೇಸಿ ಹಸುವಿನ ತುಪ್ಪ ಇರ್ಬೋದು, ಜೇನುತುಪ್ಪ ಇರ್ಬೋದು, ಸಿರಿಧಾನ್ಯದಿಂದ ಮಾಡಿರುವಂತಹ ಚಕ್ಲಿ, ಸ್ವೀಟ್ಸು, ಕಲ್ಲುಪ್ಪು, ಪಿಂಕ್ ಸಾಲ್ಟ್, ಸಿರಿಧಾನ್ಯದಿಂದ ಮಾಡಿರುವಂತಹ ಫ್ಲೇಕ್ಸ್ ಇರ್ಬೋದು, ಮಿಲೆಟ್ ನೂಡಲ್ಸ್ ಇವ್ರ ಹತ್ರ ಸಿಗ್ತಾ ಇತ್ತು. ಹೆಲ್ದಿ ಸ್ನ್ಯಾಕ್ಸು, ಸ್ವೀಟ್ಸ್ ಜೊತೆಗೆ ಹಿಂಗು ಕೂಡ ಮಾಡ್ತಾ ಇದ್ರು. ಮಾರ್ಕೆಟಲ್ಲಿ ಸಿಗ್ತಾ ಇರುವಂಥ ಹಿಂಗಲ್ಲಿ ಮೈದಾ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಹಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೋಡಿ, ಎಷ್ಟೊಂದು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದೆ, ಆದರೆ ನಮ್ಗೆ ಗೊತ್ತಿರಲ್ಲ ಅಷ್ಟೇ. ಇನ್ನು ಹೆಣ್ಮಕ್ಳಿಗೆ ಸೀರೆ, ಡ್ರೆಸ್ಸಸ್ ಇದ್ರೆ ಸಾಕಾಗುತ್ತಾ, ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಇರ್ಬೋದು, ಇಯರಿಂಗ್ಸು, ಮಣಿಸರಗಳು, ಚೈನ್ಸು, ಈ ಥರ ಕಲೆಕ್ಷನ್ಸ್ ಅಂತೂ ತುಂಬ ಇದೆ. ನೆಕ್ಸ್ಟ್ ತುಂಬ ಯೂಸ್ ಆಗುವಂಥ ಕೊಕೊನೆಟ್ ಓಪನರ್ ಇತ್ತು. ಹಾಟ್ ಪ್ಯಾಕ್ ಗೋಲ್ಡ್ ಬ್ಯಾಗ್ಸು, ಇದು ಅಲೋವೆರಾ ಐ ಪ್ಯಾಕು, ಕಣ್ಣಿನ ಮೇಲೆ ಇಟ್ಕೊಳ್ಳೋದು. ನೋಡಿ, ಅದು ಹಾಟ್ ಪ್ಯಾಗು, ಅದು ಮಸಾಜರು, ಅದು ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತು. 200 ರೂಪಾಯಿಗೆ. ನೋಡಿ, ಇದು ಬಟ್ಟೆ ಮೇಲೆ ಯಾವುದೇ ಥರ ಕಲೆ ಇದ್ದರೂ ಅದನ್ನು ಹೋಗಿಸುವಂತಹ ಲಿಕ್ವಿಡ್. ಪೆನ್ ಕಲೆ ಇರ್ಬೋದು, ಅರಿಶಿನ ಕುಂಕುಮದ್ದು, ಗ್ರೀಸ್ ಕಲೆ, ಸ್ಕೆಚ್ ಪೆನ್ನು, ಯಾವುದೇ ಕಲೆ ಇದ್ದರೂ 2 ಲಿಕ್ವಿಡ್ ಕೊಡ್ತಾರೆ. ಆ 2ನ್ನ ಹಚ್ಚಿದ್ರೆ
ಹೋಗುತ್ತೆ 100% ಅಂತ ಅವರು ಮಾಡಿ ತೋರಿಸ್ತಾ ಇದ್ರು. ಅವ್ರ ನಂಬರ್ ಕೊಟ್ಟಿದ್ದೀನಲ್ವಾ, ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಡೋರ್ ಡೆಲಿವರಿ ಕೊಡ್ತಾರಂತೆ. ನೆಕ್ಸ್ಟ್ ನಮ್ಮ ಚನ್ನಪಟ್ಟಣದ ಗೊಂಬೆಗಳಂತೂ ಸೂಪರ್ ಆಗಿತ್ತು. ನೋಡೋದಕ್ಕೆ ಒಂಥರ ಖುಷಿ ಆ ಬೊಂಬೆಗಳನ್ನ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಕಲರ್ಫುಲ್ ಆಗಿತ್ತು, ಚೆನ್ನಾಗಿತ್ತು. ತುಂಬ ರೀತಿಯ ಮರದ ಆಟಿಕೆಗಳು, ಸ್ಪೂನ್ಸ್ ಎಲ್ಲ ಇತ್ತು ಅಲ್ಲಿ. ನೆಕ್ಸ್ಟು ಬೆಟ್ಟದ ನಲ್ಲಿಕಾಯಿ ಟೀ. ಬೆಟ್ಟದ ನಲ್ಲಿಕಾಯಿ ಪೌಡರ್ ನಿಮಗೆ ಸಿಗ್ತಾ ಇತ್ತು. ಇದನ್ನ ಈ ಥರ ಮಾಡ್ತಾ ಇದ್ದಾರೆ. ಅಲ್ಲೇ ಕಷಾಯ ಮಾಡಿ ಕೊಡ್ತಾ ಇದ್ರು. ಅದು ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಇಲ್ಲಿಗೆ ಬಂದರೆ ಅದು ತಗೊಳ್ಳೋದಂತೂ ಮರಿಬೇಡಿ. ರೋವಿನ್ ಮಾಲ್ಟ್ ಅಂತ 21 ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ನ ಮೊಳಕೆ ಕಟ್ಟಿ ಡಿಮಾಯ್ಸ್ಚರ್ ಮಾಡಿ ಪೌಡರ್ ಮಾಡಿದ್ರು. ನೋಡಿ ಈ ಥರ ಇಂಗ್ರೀಡಿಯೆಂಟ್ಸು. ಇದರಲ್ಲಿ ಮಿಲ್ಲೆಟ್ಸು, ಡ್ರೈ ಫ್ರೂಟ್ಸು, ಗ್ರೈನ್ಸು, ಪರ್ಲ್ಸು, ಸೀರಿಯಲ್ಸು, ಸೀಡ್ಸು ಪ್ರತಿಯೊಂದು ಇರುತ್ತೆ. ಅದನ್ನು ಸ್ಪ್ರೌಟ್ ಮಾಡಿ ಮೊಳಕೆ ಕಟ್ಟಿ ಡಿಮಾಯ್ಸ್ಚರ್ ಮಾಡಿ ಪೌಡರ್ ಮಾಡಿರ್ತೀವಿ ಮೇಡಮ್. ಏನಂದರೆ ದೇಹಕ್ಕೆ ಬೇಕಾಗಿರೋ ಪ್ರತಿಯೊಂದು ಪೋಷಕಾಂಶನೂ ಇದರಲ್ಲಿ ಸಿಗುತ್ತೆ. ಇಟ್ ಇಸ್ ವೆರಿ ಹೈ ಇನ್ ಕ್ಯಾಲ್ಶಿಯಮು, ಪ್ರೋಟೀನ್ಸು, ವೈಟಮಿನ್ಸು, ಜಿಂಕು, ಅಮಿನೋ ಆಸಿಡ್ಸು, ಐರನ್ನು ಪ್ರತಿಯೊಂದು ಇದರಲ್ಲಿ ಸಿಗುತ್ತೆ. ಸೊ ವೆರಿ ಗುಡ್ ಫಾರ್ ಯುವರ್ ಡೈಲಿ ಇಂಟೇಕ್. ದೇಹಕ್ಕೆ ಬೇಕಾಗಿರೋ ಪ್ರತಿ ಪೋಷಕಾಂಶನೂ, ದಿನಕ್ಕೆ ಬೇಕಾಗಿರೋ ಪ್ರತಿ ಪೋಷಕಾಂಶನೂ ಇದರಲ್ಲಿ ಸಿಗುತ್ತೆ. ಮಕ್ಕಳು ಮಾತ್ರ ತಗೋಬೇಕು, ದೊಡ್ಡವರು ತಗೋಬಾರ್ದು ಇಲ್ಲ. ಮಕ್ಕಳಿಗೆ ಮಾತ್ರ ಪೋಷಕಾಂಶ ಬೇಕಾ? ದೊಡ್ಡವ್ರಿಗೂ ಖಂಡಿತವಾಗ್ಲೂ ಬೇಕು. ಸೊ 1 ವರ್ಷದಿಂದ 90 ವರ್ಷದವರೆಗೂ ಪ್ರತಿಯೊಬ್ಬರು ಸೇವಿಸಬೇಕಾಗಿರೋ ಆಹಾರ ಇದೆ. ನಮ್ಮದು ಅಂತಲ್ಲ, ಎನಿವೇರ್. ಬಟ್ ಇಟ್ ಶುಡ್ ಬಿ ಸ್ಪ್ರೌಟೆಡ್ ಅಂತೀವಿ. ಸ್ಪ್ರೌಟೆಡ್ ಯಾಕೆ ಅಂದರೆ, ಯಾವುದೇ ಆಗಲಿ ಮೊಳಕೆ ಕಟ್ಟಿದ್ರೆ 20 to 30% ಪೋಷಕಾಂಶ ಹೆಚ್ಚುತ್ತೆ. ಸೊ ಹಾಗಾಗಿನೇ ನಾವು ಸ್ಪ್ರೌಟೆಡ್ನ ತಗೊಳ್ಳಿ ಅಂತೀವಿ. ಸ್ಪ್ರೌಟೆಡ್ ತೊಗೊಂಡ್ರೆ ಆರೋಗ್ಯ ಚೆನ್ನಾಗೂ ಇರುತ್ತೆ. ಇನ್ಫ್ಯಾಕ್ಟ್ ಇದನ್ನು ನೀವು ನೀರಲ್ಲಿ, ಹಾಲಲ್ಲಿ, ಮಜ್ಜಿಗೆಯಲ್ಲಿ ಯಾವುದ್ರಲ್ಲಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಅಥವಾ ಈ ಥರ ಲಡ್ಡೂಸು ಸಹ ಮಾಡ್ಕೋಬೋದು ನಾವು. ಸೊ ಈ ಲಡ್ಡುನ ಟೇಸ್ಟ್ ಮಾಡಿದ್ರೆ ತೊಗೊಳ್ಳಿ ಮೇಡಮ್. ಸೊ ಈ ಥರ ಇರುತ್ತೆ. ಒಂದು ರೌಂಡ್ ನೀವು ತಿನ್ಬಿಟ್ಟೆ ಹೇಳಿ. ಸೊ ಈ ಥರ ನೀವು ಬೆಲ್ಲದ ಪಾಕ ಮತ್ತು ತುಪ್ಪ ಎರಡೂ ಮಿಕ್ಸ್ ಮಾಡಿಕೊಂಡು ತಗೋಬೋದು, ತಗೊಳ್ಳಿ. ಸೊ ಅಥವಾ ಈ ಥರ ಬೇಸನ್ ಲಡ್ಡು ಥರನೂ ಮಾಡ್ಕೋಬೋದು. ನೋಡಿ ಈ ಥರ ಬೇಸನ್ ಲಡ್ಡು ಥರ. ಅಥವಾ ದೋಸೆ ಹಿಟ್ಟಿಗೆ ನೀವು ಮಿಕ್ಸ್ ಮಾಡಿದ್ರೆ ಮಲ್ಟಿಗ್ರೈನ್ ಸ್ಪ್ರೌಟೆಡ್ ದೋಸೆ ಆಗುತ್ತೆ. ಸಿಮಿಲರ್ಲಿ ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡಿದ್ರೆ ಮಲ್ಟಿಗ್ರೈನ್ ಸ್ಪ್ರೌಟೆಡ್ ಇಡ್ಲಿ. ಸೊ ಆ ಥರ ಚಪಾತಿಗೂ ಮಿಕ್ಸ್ ಮಾಡ್ಕೋಬೋದು, ಮುದ್ದೆಗೆ ಮಿಕ್ಸ್ ಮಾಡ್ಕೋಬೋದು. ಅದ್ಭುತವಾಗಿರುತ್ತೆ ರುಚಿ. ಬಿಕಾಸ್ ಏನೇನು ಬೀಳಬೇಕು ಅದಕ್ಕೆ ಎಲ್ಲ ಬಿದ್ದಿರುತ್ತೆ. ಅದರಲ್ಲೂ ಮೊಳಕೆನೂ ಕಟ್ಟಿರ್ತೀವಲ್ಲ, ಹಾಗಾಗಿ ತುಂಬ ಇದು. ಸೊ ಯಾರಿಗಾದ್ರೂ ರೀಚ್ ಮಾಡಬೇಕು ಅಂದರೆ ನಮ್ಮಲ್ಲಿ 3 ಪ್ಯಾಕೆಟ್ಸ್ ಇರುತ್ತೆ. ಸೊ 1 kg, ½ kg ಆ್ಯಂಡ್ 200 grams ಇರುತ್ತೆ. 1 kg ಬಂದು 599 ರೂಪಾಯಿ, 540 ರೂಪಾಯಿಗೆ ಕೊಡ್ತೀವಿ. ಅರ್ಧ kg 299 ರೂಪಾಯಿ, 280 ರೂಪಾಯಿಗೆ ಕೊಡ್ತೀವಿ. ಸೊ ಅದೇ ಥರ ಇನ್ನೊಂದೇನೆಂದರೆ, ನಾವು ಒಂದ್ಸಲಿ ಖಾಲಿ ಆದಮೇಲೆ ಹೆಂಗಪ್ಪ ಇವರು ರೀಚ್ ಮಾಡೋದು ಅನ್ನೋದು ಖಂಡಿತವಾಗ್ಲೂ ಎಲ್ಲರಿಗೂ ಇರುತ್ತೆ. ಸೊ ಈ ಥರ ನಮ್ಮ ಫ್ಯಾಕ್ಟ್ರಿ ಬೆಂಗಳೂರಲ್ಲಿದ್ರೇನು ಅಕ್ರಾಸ್ ದ ಕಂಟ್ರಿ, ಇಡೀ ದೇಶದ ಒಂದೊಂದು ಭಾಗಕ್ಕೂ ನಾವು ಕೊರಿಯರ್ ಮಾಡ್ತಾ ಇದ್ದೀವಿ. ಸೊ ನಮ್ಮನ್ನು ರೀಚ್ ಮಾಡಬೇಕು ಅಂದರೆ 9972231084 99772231 ಇದರಲ್ಲಿ ರೀಚ್ ಮಾಡ್ಬೋದು. ಅಥವಾ 9740611114ಗೂ ರೀಚ್ ಮಾಡ್ಬೋದು ಮೇಡಮ್. ಸೊ ಯಾರಿಗೆ ಏನೇ ಬೇಕಂದ್ರೂ ಖಂಡಿತವಾಗ್ಲೂ ನೀವು ಕಾಲ್ ಮಾಡ್ಬೋದು ಎನಿ ಟೈಮು. 2 ದಿವಸದಲ್ಲಿ ಅವ್ರಿಗೆ ರೀಚ್ ಆಗುತ್ತೆ. ನೆಕ್ಸ್ಟು ಹುತ್ತದ ಮಣ್ಣಿನಿಂದ ಮಾಡಿರುವಂಥ ಸೋಪ್ ಇಲ್ಲಿ ಸಿಗ್ತಾ ಇತ್ತು. ಹರ್ಬಲ್ ಸೋಪು, ಯಾವುದೇ ರೀತಿ ಕೆಮಿಕಲ್ಸ್ನ ಬಳಸಿಲ್ಲ, ಎಲ್ಲ ಒಳ್ಳೆ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಮೊಡವೆ, ಕಪ್ಪು ಕಲೆ, ಬಂಗು, ಬೇರೆ ಯಾವುದೇ ರೀತಿ ತೊಂದರೆಗಳಿದ್ರು ಈ ಸೋಪ್ನ ಬಳಸಿದ್ರೆ ಕಡಿಮೆ ಆಗುತ್ತೆ ಅಂತ ಅವರು ಹೇಳಿದರು. ಕೊನೆಯದಾಗಿ ನಮ್ಮ ಮಂಡ್ಯ ವಿಕಾಸ್ ಅವರು ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲದ ಪುಡಿ, ಅರಿಶಿನ, ಕುಂಕುಮ, ಹೀಗೆ ಒಳ್ಳೆ ರೀತಿಯ ಪ್ರಾಡಕ್ಟ್ಸ್ನ ಇವರು ಮಾಡ್ತಾರೆ. ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅಲ್ಲಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಕೊನೆಯದಾಗಿ ಹೆಲ್ದಿ ಫುಡ್, ಸಿರಿಧಾನ್ಯದಿಂದ ಮಾಡಿರುವಂತಹ ತಿಂಡಿಗಳು, ದೋಸೆ ಇರ್ಬೋದು, ಪುಳಿಯೋಗರೆ, ಬಿಸಿಬೇಳೆ ಬಾತು, ಅದೇ ರೀತಿ ಕಬ್ಬಿನ ಹಾಲು, ಗುಲ್ಕನ್ನು, ನ್ಯಾಚುರಲ್ ಐಸ್ ಕ್ರೀಮ್ಸ್, ಹೀಗೆ ತುಂಬ ರೀತಿಯ ಒಳ್ಳೆಯ ಆಹಾರ ಮಾತ್ರನೇ ಅಲ್ಲಿ ಸಿಗ್ತಾ ಇತ್ತು. ನಾವು ಮಾತ್ರ ಎಂಜಾಯ್ ಮಾಡಿದ್ವಿ ತುಂಬ. ನೋಡಿ, ಇದು ನಮ್ಮ ಸ್ವದೇಶಿ ಮೇಳ ತುಮಕೂರ್ದು. ನಿಮ್ಮೂರಲ್ಲೂ ಸ್ವದೇಶಿ ಮೇಳ ಆಗ್ತಾ ಇದ್ರೆ ಮಿಸ್ ಮಾಡ್ದಲೇ ಅದಕ್ಕೆ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.